ಯಾರಿಗೂ ಹೋಗ್ಬೇಕು ಅಂತಂದ್ರೆ ಕಾರ್ಯಕರ್ತರಿಗೆ ಹೋಗ್ಬೇಕು ಅಂತ ಯಾರಿಗೂ ಅಲ್ಲ. ಮತ್ತು ಇನ್ನೊಂದು ಇವತ್ತು ಒಳ್ಳೆಯ ದಿವಸ, ವಂದೇ ಭಾರತ್ ರೈಲು ನಮ್ಮ ಸಂಸದರು ಪತ್ರ ಕೊಟ್ಟಿದ್ದ ಸಲುವಾಗಿ ನಿನ್ನೆಯಿಂದ ನಮಗೆ ಲೆಟರ್ ಬಂದಿದೆ, ಎಲ್ಲ ವಿಭಾಗಕ್ಕೂ ಬಂದಿದೆ. ವಂದೇ ಭಾರತ್ ನಾಳೆ ಇವತ್ತಿಂದ ರೈಲ್ ನಿಲ್ತಾ ಇದೆ. ಅದರ ಜೊತೆಗೆ ಹೋದ ತಿಂಗಳು ನಮ್ಮ ಸಂಸದರು ಒಂದು ಪತ್ರಕರ್ತರದ್ದು ಒಂದು ಮೀಟಿಂಗ್ ಕರೆದಿದ್ದು, ಅವಾಗ ನಿಜವಾಗ್ಲೂ ಹೇಳಬೇಕಾದ್ರೆ ಅವರು ಎಷ್ಟು ಫಂಡ್ ಬಂದಿದೆ ಅಂತ ಅವರು ಹೇಳಿದ್ರೆ ನಮಗೂ ಗೊತ್ತಿರಲಿಲ್ಲ. ಸುಮಾರು 30,000 ಕೋಟಿ ಅವರು ಫಂಡ್ ತಂದಿದ್ದಾರೆ ಅಂತ ಅವರು ಹೇಳಿದ್ರು. ಮತ್ತೆ ಪಟ್ಟಿ ಸಮೇತ ಕೊಟ್ಟರು, ಯಾವ ಕೆಲಸಕ್ಕೆ ಎಷ್ಟೆಷ್ಟು ಸಾವಿರ ಕೋಟಿ ನಾವು ತಂದಿದ್ದೀವಿ. ಇವತ್ತಾನೆ ಹೇಳಿದ್ರು, ಒಂದು ಆಂಬ್ಯುಲೆನ್ಸ್ ಇಂದ ಹಿಡ್ಕೊಂಡು ದೊಡ್ಡ 6 ಲೇನ್ ಇವತ್ತು ಬೆಂಗಳೂರು ತನಕ ರೋಡ್ ಆಗ್ತಾ ಇದೆ. ಕೇವಲ 4-4.5 ಗಂಟೆಯಲ್ಲಿ ನಾವು ಬೆಂಗಳೂರು ಮುಟ್ಟುವಂತ ಕೆಲಸ ಆಗ್ತದೆ. ಇವಾಗ 7 ತಾಸು 8 ತಾಸು ಆಗ್ತಿತ್ತು ನಾವು, ಈಗ ಬರೀ 4-4.5 ತಾಸದಲ್ಲಿ ಬೆಂಗಳೂರು ಹೋಗ್ತದೆ. ಇದರಿಂದ ಬರೀ ನಾವು ಬೆಂಗಳೂರು ಹೋಗೋದಲ್ಲ, ಉದ್ಯೋಗದ ದೃಷ್ಟಿಯಿಂದನೂ ನಾವು ಇಲ್ಲಿಂದ ಏನೇ ಕೆಲವು ಉದ್ಯೋಗಗಳು ಅಲ್ಲಿಂದ ತರಿಸ್ಬೇಕಾಯ್ತು, ಇಲ್ಲಿಂದ ಹೋಗ್ಬೇಕಾಯ್ತು ಅಂದ್ರೆ ಅದು ಈಸಿ ಆಗ್ತದೆ. ಆಮೇಲೆ ಬಹಳಷ್ಟು ಜನ ಕೇಳ್ತಾರೆ, ಯಾವ ಕೆಲಸ ಮಾಡಿದ್ದಾರೆ ಸಂಸದರು, ಏನು ಸಮಸ್ಯೆ ಆಗಿದೆ ಅಂದ್ರೆ ಅವ್ರಿಗೆ ನಮ್ದು ಹಿಂದುಳಿದ ಯಾವ ಹಿಂದುಳಿದಿದೆ ಅಂದ್ರೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡೋದ್ರಲ್ಲಿ ಹಿಂದುಳಿದಿದೆ ಹೊರತು ಕೆಲಸದಲ್ಲಿ ಅವರು ಹಿಂದುಳಿದಿದ್ದಾರೆ. ಇವತ್ತು ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಕೇಂದ್ರದಿಂದಲೂ ಒಂದು ಭಾಗ ಇದೆ. ಅಲ್ಲಿ ಅವರು ಫಂಡ್ ಕೊಟ್ಟಿದ್ದ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವ್ರು ಕೂಡ್ಕೊಂಡು ಅದು ಮೆಡಿಕಲ್ ಕಾಲೇಜ್ ಆಗಿದೆ. ಇಲ್ಲ ಅಂದ್ರೆ ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತಾ ಇರಲಿಲ್ಲ. ಆಮೇಲೆ 6 ಲೇನ್ ಆಗಿರ್ಬೋದು, ಕೈಗಾರಿಕೆ ಉದ್ಯಮದಿಂದ ಏನು ಎಷ್ಟು ಫಂಡ್ ಬಂದಿದೆ ಎಲ್ಲ ಎಂಪವರ್ ಪರಿಶ್ರಮದಿಂದನೂ ಆಗಿದೆ. ಆಮೇಲೆ ಇನ್ನೊಂದು ವಿಷಯ, ಈಗ ನಮ್ಮ ಮೆಡಿಕಲ್ ಕಾಲೇಜಿಂದ ಹಿಡ್ಕೊಂಡು ಮುಂಡರಗಿವರೆಗೂ ನಮ್ಮ ಒಳಗಡೆಯಿಂದ ಹೈದರಾಬಾದ್ ರಸ್ತೆ ಇತ್ತು, ಅದೆಲ್ಲ ಸಂಪೂರ್ಣವಾಗಿ ಕೆಟ್ಟು ಹೋಗಿತ್ತು. ಗಡ್ಕರಿ ಅವರ ಹತ್ರ ಹೋಗಿ ಅವ್ರು ಕೇಳಿದಾಗ ಅದು ಇನ್ನೂ ಸಮಯ ಆಗುತ್ತೆ, ಅದು 6 ಲೇನ್ ಮಾಡ್ಬೇಕಾದ್ರೆ ರೋಡ್ ವೈಂಡಿಂಗ್ ಮಾಡ್ಕೊಂಡು ಆಗ್ಬೇಕಾದ್ರೆ ಇನ್ನೂ 1 ವರ್ಷ 1.5 ವರ್ಷ ಆಗುತ್ತೆ ಅಂದಾಗ ತಂದೆಯವರಾದ ವೆಂಕಟರೆಡ್ಡಿ ಮುನ್ನಳವರು ಸಂಸದರ ಹತ್ರ ಹೋಗಿ ಬಹಳ ಕೆಟ್ಟೋಗಿದೆ, ಇನ್ನೂವರೆಗೂ 1 ವರ್ಷ ಕಾಯಕ್ ಆಗೋದಿಲ್ಲ, ಅದರಿಂದ ನೀವು ಕೇಳ್ಕೊಂಡು ಅದನ್ನ ರೀಕಾರ್ಪೆಟಿಂಗ್ ಮಾಡಿಸ್ಬೇಕಂತ ಹೇಳಿದಾಗ ತಕ್ಷಣವೇ ನಮ್ಮ ಇಲ್ಲಿ ಯಾದಗಿರಿಯಿಂದ ನಿಯೋಗ ಹೋದಾಗ ಅವ್ರನ್ನ ಸನ್ಮಾನ್ಯ ಶ್ರೀ ಗಡ್ಕರಿ ಅವರ ಹತ್ರ ಕರ್ಕೊಂಡು ಹೋಗಿ ಇಮಿಡಿಯೇಟ್ ಆಗಿ 2 ತಿಂಗಳಲ್ಲಿ ಅದನ್ನ ರೀಕಾರ್ಪೆಟಿಂಗ್ ಮಾಡಿಸ್ಕೊಟ್ಟಿದ್ದಾರೆ. ಇದೇ ತರದ ಬಹಳಷ್ಟು ವಿಷಯಗಳಿದೆ. ಅವ್ರು ಈಗ ತಮ್ಮದು ಯಾವ್ಯಾವ ಕಾರ್ಯಗಳನ್ನು ಮಾಡಿದ್ದಾರೆ ಅವರು ಸವಿಸ್ತಾರವಾಗಿ ಹೇಳ್ತಾರೆ. ಇನ್ನು ಅಂತ ಹೇಳಿದ್ರೆ ಈಗ ಜಸ್ಟ್ ಈಗ ಏನಾಗಿದೆ 5 ವರ್ಷ ಅದು ಹೇಳಿದ್ರೆ ಟ್ರೇಲರ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ 5 ವರ್ಷ ಏನು ಅವರು ಸಂಸದರು ಆದ್ರೆ ಮೋದಿ ಅವರಂತೂ 100% ಪ್ರಧಾನಮಂತ್ರಿಗಳಾಗ್ತಾರೆ, ಅದರಲ್ಲಿ ಯಾವುದೇ ಸಂಶಯನೇ ಇಲ್ಲ. ಅದೇ ತರ ನಮ್ಮ ಸಂಸದರು ರಾಯಚೂರಿಂದ ನಾವು ಗೆಲ್ಸ್ಕೊಟ್ಟಿದ್ದೆ ಆದ್ರೆ ನಮ್ಗೆ ಎಲ್ಲಾ ಕೆಲಸಗಳನ್ನು ಅವರು ಮಾಡ್ಕೊಡ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಅವರು ತುಂಬಾ ಲವಲವಿಕೆಯಾಗಿರ್ತಾರೆ, ಯಾರು ಅವ್ರನ್ನು ಮಾತಾಡಿಸ್ತಾರೆ, ಎಲ್ಲಾ ಕೆಲಸಗಳಿಗೂ ಅವರು ಮಾಡಿಕೊಡ್ತಾರೆ. ಆಮೇಲೆ ನಾವು ನಿಜವಾಗ್ಲೂ ಯಾರು ಹೇಳ್ತಾ ಇದ್ರು, ತಿಂಗಳಿಗೆ 2-3 ಸರ್ತಿ ಆದ್ರೂ ಯಾದಗಿರಿಗೆ ಬಂದಿದ್ದಾರೆ. ಲಾಸ್ಟ್ ಟೈಮ್ ಯಾರು ಎಷ್ಟು ಜನ ಸಂಸದರಾಗಿದ್ದಾರೆ ನಾವು ಅವ್ರ ಮುಖಗಳನ್ನೇ ನೋಡಿದ್ದಿಲ್ಲ, ಬರೀ ಟಿವಿಯಲ್ಲಿ ಮಾಧ್ಯಮದಲ್ಲೇ ನೋಡ್ಬೇಕಾಗಿತ್ತು. ಅಂತವ್ರನ್ನ ನಾವು ಸ್ವತಃ ಕಾಣ್ತಾ ಇದೀವಿ ಅಂತಂದ್ರೆ ಅದು ನಮ್ಮ ಸೌಭಾಗ್ಯ ಅಂತ ನಾನು ಹೇಳ್ತೀನಿ. ಇಂಥ ಸಂಸದರನ್ನು ನಾವು ಮತ್ತೊಂದು ಸರ್ತಿ ಕಳಿಸಿದ್ದೇ ಆಗಿದ್ರೆ ಈಗ ನಮ್ಮ ಕನ್ನಡದಾಸನ್ ಅವರು ಹೇಳ್ದಂಗೆ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಇನ್ನೂ ಬಹಳಷ್ಟು ಕಾಲೇಜಸ್ ಇಲ್ಲಿ ಬರೋವಾಗ ಅವ್ರು ಪ್ರಯತ್ನ ಪಡ್ತಾರೆ, ಹಾಗೂ ಆಗ್ತವೆ. ಅದಕ್ಕೆ ದಯವಿಟ್ಟು ಎಲ್ಲಾ ಕಾರ್ಯಕರ್ತರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದ್ರೆ, ಹಿಂದಿನ ಯಾದಗಿರಿ ಮತಕ್ಷೇತ್ರದಿಂದ ನಾವು ಸುಮಾರು 8-10 ಸಾವಿರದಿಂದ ನಾವು ಲೀಡ್ ಕೊಟ್ಟಿದ್ವಿ. ಈಗ ನೀವು ನಿಜವಾಗ್ಲೂ ಹೇಳ್ಬೇಕಂದ್ರೆ 20-25 ಸಾವಿರ ನಾವು ಲೀಡ್ ಕೊಟ್ಟಿದ್ದೇವೆ. ಯಾಕಂದ್ರೆ ಗೆದ್ದವರಂತೂ ಗೆಲ್ತಾರೆ, ದೊಡ್ಡ ಲೀಡಿಂದ ಗೆದ್ರೆ ಅವ್ರವ್ರದ್ದು ಒಂದು ಹಕ್ಕು ಇರ್ತು. ನಾವು ಈ ತರ ನಮ್ಗೆ ಬೇಕ್ರಿ ಹಿಂದುಳಿದ ಪ್ರದೇಶ ರಾಯಚೂರಾಗ್ಲಿ ಯಾದಗಿರಿ ಆಗಿರ್ಬೋದು ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಇರೋದ್ರಿಂದ ಇನ್ನೂ ಹೆಚ್ಚಿನ ಅನುದಾನವನ್ನು ಅವರು ತಂದ್ಕೊಳ್ಳೋದಕ್ಕೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟಂಗಾಗುತ್ತೆ. ಆದ್ರಿಂದ ಎಲ್ಲಾ ಕಾರ್ಯಕರ್ತರಿಗೆ ನಾನು ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ಪ್ರತಿ ಮನೆಗೆ ಹೋಗಿ ನಮ್ಮ ಮೋದಿ ಅವರಾಗಿರ್ಬೋದು ಸಂಸದರಾಗಿರ್ಬೋದು ಏನೇನು ಕೆಲಸಗಳನ್ನ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಮನದಟ್ಟು ಮಾಡಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮತದಾನ ಮಾಡಿಕೊಂಡು ಅತಿ ಹೆಚ್ಚು ಬಹುಮತದಿಂದ ಗೆಲ್ಸ್ಕೊಡ್ಬೇಕಂತ ಹೇಳಿ ಮಹಿಳೆ ನಾನು ಹೋಗಿ ಕಲಿತ ದಾರಿಯಲ್ಲಿ ಕೇಳಿದಾಗ ಆ ಮಹಿಳೆಯಲ್ಲಿ ಅಭಿಪ್ರಾಯ ಬಂದದ್ದು, ದೇಶದಲ್ಲಿ ಏನಾದರೂ ಸುಭದ್ರ ಸರ್ಕಾರ ಬಿಜೆಪಿ ಮಾತ್ರ ನಾವು ಸುಭದ್ರವಾಗಿ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಒಂದಲ್ಲಿ ಬೇರೆ ಕೇಳಿದ ಒಬ್ಬ ಮಹಿಳೆ ಹುಡುಗಿ, ಈ ಒಂದು ನಾವು ಸುರಕ್ಷಿತವಾಗಿ ತಿರುಗಾಡಲಿ ಸುರಕ್ಷಿತವಾಗಿ ಓಡಾಡಬೇಕಾದ್ರೆ ಅದನ್ನು ಬಿಜೆಪಿ ಸರ್ಕಾರನೇ ಬೇಕಂತ. ಇದು ಯಾಕೆ ಹೇಳ್ತೀವಿ ಅಂತಂದ್ರೆ, ಈಗ ಇವತ್ತು ಹೇಳ್ತಾರ ಅವ್ರು 10 ವರ್ಷ ಆಯ್ತು ಬಿಜೆಪಿ ಬಂದು ಸರ್ವನಾಶ ಮಾಡಿದ್ದಾರಂತ. 60 ವರ್ಷ ಅವ್ರೇನು ಸರ್ವನಾಶ ಮಾಡ್ಯಾರ ಅದು ತಾವು ವಿಚಾರ ಮಾಡ್ಕೋಬೇಕು, ನಾವು ವಿಚಾರ ಮಾಡ್ಬೇಕು. 60 ವರ್ಷದಿಂದ ಏನಾಗಿಲ್ಲ, ಏನಾಗ್ಯದ
ತಾವೆಲ್ಲರೂ ತೋರಿಸ್ಬೇಕು. ಕೆಲವು ಜನ ಹೇಳ್ತಾರೆ MP ಅವರ ಕೆಲಸಗಳು ಎಲ್ಲೆಲ್ಲಿ ನಡೆದವ ಅದು MP ಕೆಲಸ ಅಂಬದು ಜನರಿಗೆ ಗೊತ್ತಿಲ್ಲ. ಜನರಿಗೆ ಏನಾಗ್ತದೆ MP ಅವ್ರು ಏನ್ ಮಾಡ್ಯಾರ ಅಂತಾರೆ. ಅದನ್ನ ನಾವು ಸವಿಸ್ತರವಾಗಿ ಅವ್ರ ಕೆಲಸಗಳು ಈ ಗ್ರಾಮ ಪಂಚಾಯತಿಗೆ ಒಬ್ಬ ಸದಸ್ಯ ಆರಿಸ್ತೀವಿ ನಾವು. ಆ ಗ್ರಾಮ ಪಂಚಾಯತ್ ಸದಸ್ಯಗೆ MP MLA ಮಾಡಲಾರಂತ ಕೆಲಸಗಳು ಗ್ರಾಮ ಪಂಚಾಯತ್ ಸದಸ್ಯಗಳು ಕಂಡುಕೊಳ್ತೀವಿ ಏನ್ ಮಾಡಿದ್ದೀವಿ ಅಂತ ಹೇಳಿ. ಆದ್ರೆ MP ಅವ್ರ ಕೆಲಸ ಏನು, MLA ಅವ್ರ ಕೆಲಸ ಏನು, ಸರ್ಕಾರದ್ದು, ರಾಜ್ಯದ್ದು, ಕೇಂದ್ರದ್ದು ಎಲ್ಲ ಸರ್ಕಾರ 10 kg ಅಕ್ಕಿ ಕೊಡಿತು. 10 kg ಸರ್ಕಾರ ಕೇಂದ್ರದಲ್ಲೇ ಕೊಡಿತು. ಆದ್ರೆ 5 kg ಅಕ್ಕಿ ಅವ್ರು ಕಟ್ ಮಾಡಿದ್ರು. ಅವಾಗ ಗೊತ್ತಾಯ್ತು ಕೇಂದ್ರ ಸರ್ಕಾರ 10 kg ಅಕ್ಕಿ ಕೊಡ್ತಿತ್ತು ಅಂತ. ಅಲ್ಲಿ ತನಕ ನಮಗೆ ಗೊತ್ತಿಲ್ಲ ಕಾರ್ಯಕರ್ತರಿಗೆ. ಆದ್ರೆ ಈ ರೀತಿ ಅವರು ನಾವು ಕೊಟ್ಟಂತ ಕೆಲಸಗಳು, ನಾವು ಮಾಡಿರ್ತಕ್ಕಂಥ ಕೆಲಸಗಳು ನಾವು ಮಾಡಿವ ಅಂತ ಹೇಳಿ ಜನರಿಗೆ ಜನಪ್ರಿಯ ಆಗ್ಬೇಕಾಗ್ತಾರೆ. ಅದಕ್ಕಾಗಿ ನೀವು ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಜನರ ಅಭಿಪ್ರಾಯ ನಿಶ್ಚಲವಾಗಿ ಸರ್ಕಾರ BJP ಬರಬೇಕು, ಕೇಂದ್ರದಲ್ಲಿ ಸರ್ಕಾರ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಆದ್ರೆ ಮಾತ್ರ ನಾವು ಜನರು ಭಾರತ ದೇಶದಲ್ಲಿ ಸ್ವತಂತ್ರವಾಗಿ ಓಡಾಡಲು, ಸ್ವತಂತ್ರವಾಗಿ ಉಣಲು, ಸ್ವತಂತ್ರವಾಗಿ ತಿರುಗಾಡಲು ಮಹಿಳೆಯರಾಗಲಿ, ರೈತರಾಗಲಿ, ಯುವಕರಾಗಲಿ ಸಾಧ್ಯ ಆಗ್ತದೆ. ಇದು ಸಾಧ್ಯ ಆಗ್ತದೆ ಅಂತ ತಲೆಯಲ್ಲಾದ ಅದನ್ನು ಜನರ ತಲೆಯಲ್ಲಿ ತುಂಬಿಗೆಸಿ ನಾವು ಇವತ್ತಿನ ಚುನಾವಣೆಯಲ್ಲಿ ಅಂಬರೀಷ್ ನಾಯಕರಿಗೆ ಪ್ರಚಂಡ ಬಹುಮತದಿಂದ ಮತ ಆರಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಬೂತ್ ಅಧ್ಯಕ್ಷರು ಮತ್ತು ಶಕ್ತಿ ಕೇಂದ್ರ ಅಧ್ಯಕ್ಷರು ಕೆಲಸ ಮಾಡಿದ್ರೆ ಸಾಧ್ಯ ಆದಂತ ನೋಡಿದ್ವಿ. ಅದಕ್ಕಿಂತ ಮುಂಚೆ 5 ವರ್ಷ ಸಂಸದರಿದ್ರು ಬೇರೆಯವರು. ಅವರಾಗಕ್ಕಿಂತ 5 ವರ್ಷ ಮುಂಚೆ ಒಂದೇ ಒಂದು ವರ್ಷಕ್ಕೊಂದ್ಸಲ ಕೂಡ ಯಾದಗಿರಿ ಬಂದಿರಲಿಲ್ಲ. ಇವರು ವಾರಕ್ಕೊಂದ್ಸಲ ಬರ್ತಾರೆ. ಇಂಥ ಸಂಸದರನ್ನ ನಾವೆಂದು ಕಂಡಿರಲಿಲ್ಲ. ಅಂತ ಒಂದು ಮೆಚ್ಚುಪಡಿರ್ತಕ್ಕಂಥ ಪ್ರತಿಯೊಬ್ಬ ನಮ್ಮ ಸಾಮಾನ್ಯ ಕಾರ್ಯಕರ್ತರು ಗೊತ್ತಿರ್ತಾರೆ, ಮಾತಾಡಿಸ್ತಾರೆ, ಪ್ರತಿಯೊಬ್ಬರು ಸ್ಪಂದಿಸ್ತಾರೆ. ಬಹಳ ಸರಳ ಜೀವಿ ಮತ್ತು ಕ್ರಿಯಾತ್ಮಕ ವ್ಯಕ್ತಿ. ಪ್ರತಿಯೊಂದು ಜಿಲ್ಲೆಯ ಅಭಿವೃದ್ಧಿಗಳನ್ನ ರಾಷ್ಟ್ರದ ಮಟ್ಟದಿಂದ ನಮ್ಮ ರಾಜ್ಯಕ್ಕೆ ತಂದು ನಮ್ಮ ಜಿಲ್ಲೆಗೆ ತಂದಿರ್ತಕ್ಕಂಥ ಕೀರ್ತಿ ಹೊಸಲ್ತದೆ. ಮುಂದೆ ಮುಖಸ್ಥಿತಿ ನಾವು ಮಾತಾಡಲ್ಲ ಭಾಗವಹಿಸ್ತಾರೆ. ಮತ್ತು ಇನ್ನೊಂದು ಇವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ಭಾಗಕ್ಕೆ. ಸುಮಾರು 1 ತಿಂಗಳ ಮೊದಲು ನಮ್ಮ ಮಾನ್ಯ ವೆಂಕಟೇಶ್ ಮುದ್ದಾಡವರು ಕೆಲವು ಮಂದಿ ಅಂದ್ರು, ಏನ್ರಿ ಏನ್ ಕೆಲಸ ಮಾಡಿದ್ರು MP ಅವರು, ನೀವು MP ಪರವಾಗಿ ಕೆಲಸ ಮಾಡಿರ್ಬೇಕಂತ ಕೇಳಿದ್ರು. ಅವ್ರು ಹೇಳಿದ್ರು, ಹುಚ್ಚರೇ ನೀವು ಎಷ್ಟು ಕೆಲಸ ಮಾಡ್ಯಾರ ನಮ್ಮ ಕ್ಷೇತ್ರಕ್ಕೆ ನಿಮ್ಗೆ ಗೊತ್ತಿಲ್ಲ, ಬಹಳಷ್ಟು ಕಷ್ಟ ಮಾಡ್ಯಾರ. ಅಂಥವ್ರಿಗೆ ಟಿಕೆಟ್ ಬಹಳ ಸಂತೋಷ, ಅಂಥವ್ರಿಗೆ ಗೆದ್ದೆ ನಮ್ಮ ದೇಶದಿಂದ ಉದ್ಧಾರ ಆಗ್ತದೆ, ನಮ್ಮ ಮತಕ್ಷೇತ್ರ ಚೆನ್ನಾಗಿ ಆಗ್ತದೆ ಅಂತ ಹೇಳಿದ್ರು. ಆದ್ರೆ ಮೊನ್ನೆ ರಾಯಚೂರಲ್ಲಿ ಮಾತಾಡ್ತಾ ನಮ್ಮ ವೆಂಕಟೇಶ್ ಮುದ್ದಾಡವರು ಒಂದು ಮಾತು ಹೇಳಿದ್ರು, ನಾನು ಇಷ್ಟು ಮಂದಿ MLA ನೋಡಿನಿ, ಇವರು ಕೆಲಸ ಮಾಡಿದಂತ ವ್ಯಕ್ತಿ ನಾ ಯಾರು ನೋಡಿಲ್ಲ, ಒಳ್ಳೆ ಕೆಲಸಗಾರ, ಇಂಥವ್ರಿಗೆ ನಾವು ಗೆಲ್ಸೋಣ ಅಂತ ಮಾತು ಹೇಳಿದ್ರು. ಅಂದ್ರೆ ಒಬ್ಬ ಶಾಸಕರಾದವರು ಇನ್ನೊಬ್ಬರ ಬಗ್ಗೆ ತಾರೀಫ್ ಮಾಡಿರ್ಬೋದು, ಬಹಳ ಬೆಲೆ ಇರ್ತದ. ಯಾಕಂದ್ರೆ ಒಳಗೆ ಇನ್ನೊಂದು ಇರ್ತದೆ ಬೆಳೆದಿಲ್ಲ. ಆದ್ರೆ ವೆಂಕಟೇಶ್ವರ ಸರಳವಾಗಿ ಹೇಳಿದ್ರು, ಇವ್ರು ಕೆಲಸ ಮಾಡಿದವ್ರು ಇವ್ರಿಗೆ ಗೆಲ್ಸೋಣ ಅಂತೇಳಿ ಮಾಡುತ್ತೇನೆ. ಯಾಕಂದ್ರೆ ನೀವು ಗೆದ್ದು ಹೋಗ್ಬೇಕಂತೇಳಿ ನಮ್ಮೆಲ್ಲ ಬಹಳ ಕಾಯಿಸದ, ಬಹಳ ಇಂಟ್ರೆಸ್ಟ್ ಅದ. ನೀವು ಬ್ಯಾಡ ಅಂದ್ರೆ ಓಟ್ ಹಾಕ್ಲಕ್ ತಯಾರಾಗ ಮಂದಿ ಅಲ್ಲ. ನೀ ನಮ್ಮ ಯಾದಗಿರಿ ಮತ 25,000 ಓಟ್. ಆದ್ರೆ ನಮ್ದೊಂದು ರಿಕ್ವೆಸ್ಟ್ ಅನ್ನೋದಲ್ಲಿ ನಾವು ಸ್ವಲ್ಪ ಕಾಳಜಿ ಇನ್ನೂ ಸ್ವಲ್ಪ ಮಾಡಿದ ಕೆಲಸ. ಇದು ಹಿಂದುಳಿದ ಜಿಲ್ಲೆ, ಹಿಂದುಳಿದ ಭಾಗ. ನಮ್ಮಲ್ಲಿ ಏನಾದ್ರು ಕೇಳಬೇಕಾದ್ರೆ ಹಿಂದುಳಿದಂತ ಇನ್ನಷ್ಟು. ಆದ್ರೆ ನಮ್ಮ ಬಳಿ ಶಾಲೆ ಕಲಿತಂತ ಮಕ್ಕಳು ಎಲ್ಲ ಬಂದು ಇವತ್ತು ಇಂಜಿನಿಯರಿಂಗ್ ಮಾಡಬೇಕು, ಗುಲ್ಬರ್ಗ ಹೋಗ್ತಾರೆ, ರಾಯಚೂರು ಹೋಗ್ತಾರೆ. ನಮ್ಮ ಯಾದಗಿರಿಯಲ್ಲಿ ಸುಮಾರು 4-5 ಲಕ್ಷ ಸಾವಿರ ಜನಸಂಖ್ಯೆ ಅದ. ಇವತ್ತು ಮಕ್ಕಳಿಗೆ ಶಾಲೆ ಓದಲಿಕ್ಕೆ ನಮ್ಮಲ್ಲಿ ಕಾಲೇಜ್ ಉಂಟು. ಅದೇ BA MA ಇವ್ಯಾವ ಅವೆಲ್ಲ ಪ್ರವೀಣ್ ಲೆಕ್ಕಿಕಲ್ ಕೋರ್ಸ್ ನಲ್ಲಿ ನಾನು ನಿಮ್ಮಲ್ಲಿ ಪದೇ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ. ಈ ಮಾತು ನಿಮ್ಗೆ ಒಂದ್ಸಲ ನಾನು ಹೇಳಿದ್ದೆ ಸರ್, ಸಾಬ್ರೆ BSc ನರ್ಸಿಂಗ್ ಆಗ್ಯದ ಸ್ವಲ್ಪ ನೋಡ್ರಿ ಅಂತೇಳಿ. ಆದ್ರೆ ತಾವು ಏನು ಆಗಿರ್ಲಿಕ್ಕಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್, ಆ ಕಾಲೇಜ್ ಒಂದು ಕಾಲೇಜ್ ತಗೋರಿ ಸರ್. ಅದೊಂದು ನೀವು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಯುವಕರು ನಿಮ್ಗೆ ಇನ್ನೂ ಭಾಳ ಓಟ್ ಆಗ್ತಾರೆ. ನಮ್ ಹಿರಿಯರು ಎಲ್ಲ ಮಾರ್ಗದರ್ಶನ ತಗೊಂಡು ಈಗ ನಾವೇನಪ್ಪ ಅಂದ್ರೆ ಕೆಲಸ ಅಂತದ್ ಏನಪ್ಪ ಅಂದ್ರ ಯಾದಗಿರಿ ಜಿಲ್ಲೆಯಿಂದ ಅತಿ ಹೆಚ್ಚಿನ ಮತದಿಂದ ಏನಪ್ಪಾ ಅಂತಂದ್ರ ನಾವು ಗೆಲ್ಸಿಕೊಡ್ಬೇಕಂತೇಳಿ ಈ ಮೂಲಕ ತಮಗೆ